ನಮಸ್ಕಾರ. ಅಕ್ಕಿಯ ಸೋಜಿಗದ ಗುಣ, ಅಡುಗೆ ಮನೆಯಿಂದ ರೋಬೋಟ್ ನಿರ್ಮಾಣದವರೆಗೆ. ಕಳೆದ ತಿಂಗಳು ಜಿಪ್ಸಮ್ ಪುಡಿಯನ್ನು ತುಂಬಿರುವ ಗುಮ್ಮಿ ಅಂದರೆ ಸೈಲೋವನ್ನು ಕಟ್ಟೋದಕ್ಕೆ ವಿನ್ಯಾಸ ಮಾಡುವ ಕೆಲಸ ನಮ್ಮ ಕಚೇರಿ ಬಂದಿತ್ತು. ಸೈಲೋ ವಿನ್ಯಾಸ ಮಾಡಬೇಕಂತ ಹೇಳಿದರೆ ಅದರೊಳಗಡೆ ತುಂಬಿಡತಕ್ಕಂಥ ವಸ್ತುವಿನ ಭೌತಿಕ ಮತ್ತು ಯಾಂತ್ರಿಕ ಗುಣಗಳು ಅಂದರೆ ಫಿಸಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸು ತಿಳಿದಿರಬೇಕು. ತೂಕ, ಪುಡಿಯ ಕಣಗಳ ನಡುವಿನ ಘರ್ಷಣೆ ಅಂದರೆ ಆಂತರಿಕ ಘರ್ಷಣೆ, ಆ ಪುಡಿ ಸೈಲೋ ಗೋಡೆಗಳ ಜೊತೆಗೆ ಹೊಂದಿರತಕ್ಕಂಥ ಘರ್ಷಣೆ ಮುಖ್ಯವಾದಂಥ ಭೌತಿಕ ಮತ್ತು ಯಾಂತ್ರಿಕ ಗುಣಗಳು. ಈ ಎಲ್ಲ ಗುಣಗಳನ್ನು ಭಾರತೀಯ ಮಾನಕ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಪಟ್ಟಿ ಮಾಡೈತೆ. ಆದರೆ ಕುತೂಹಲಕ್ಕಾಗಿ ನಾನು ಈ ಗುಣಗಳ ಬಗ್ಗೆ ಭೌತಿಕ ಮತ್ತು ಯಾಂತ್ರಿಕ ಗುಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಹುಡುಕಾಟ ನಡೆಸಿದಾಗ ನನಗೆ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಕ್ಕಿಯ ಮೇಲೆ ನಡೆಸಿದ ಒಂದು ಲೇಖನ ನನ್ನ ಕಣ್ಣಿಗೆ ಬಿತ್ತು. ಇದು ಅಕ್ಕಿಯ ಒಂದು ವಿಶಿಷ್ಟವಾದ ಗುಣವನ್ನು ಪ್ರತಿಪಾದನೆ ಮಾಡ್ತೈತೆ. ಅಕ್ಕಿಯ ಈ ವಿಶಿಷ್ಟ ಯಾಂತ್ರಿಕ ಗುಣದ ಬಗ್ಗೆ ನಾನೀಗ ನಿಮ್ಗೆ ಹೇಳ್ತೇನೆ. ಅಕ್ಕಿ ಮಾನವ ನಾಗರಿಕತೆಯ ಅತ್ಯಂತ ಮುಖ್ಯವಾದಂಥ ಆಹಾರಗಳಲ್ಲಿ ಒಂದಾಗೈತೆ. ಪ್ರತಿದಿನ ಕೋಟ್ಯಾಂತರ ಜನರು ಅಕ್ಕಿಯನ್ನು ಆಹಾರವಾಗಿ ಸೇವಿಸ್ತಾರೆ. ಆದರೆ ಈ ಸಾಮಾನ್ಯ ಕಾಳಿನ ಒಳಗಡೆ ಸೋಜಿಗೊಳಿಸುವ ಒಂದು ವಿಚಿತ್ರ ಗುಣ ಅಡಗೈತೆ ಅಂತ ಇತ್ತೀಚೆಗೆ ಗೊತ್ತಾಗೈತೆ. ಅಕ್ಕಿಯ ಕಾಳುಗಳನ್ನು ಹೆಚ್ಚಿನ ಒತ್ತಡಕ್ಕೆ ಒಳಪಡಿಸಿದಾಗ ಅವು ಸಾಮಾನ್ಯ ಘನ ಪದಾರ್ಥಗಳಂತೆ ವರ್ತನೆ ಮಾಡೋದಿಲ್ಲ. ಬದಲಾಗಿ ಅವು ಕೆಲವು ಸಂದರ್ಭಗಳಲ್ಲಿ ದ್ರವದಂತೆ ಹರಿತವೆ, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಕಲ್ಲಿನಂತೆ ಗಟ್ಟಿಯಾಗ್ತವೆ. ಈ ವಿಚಿತ್ರ ವರ್ತನೆ ಭೌತವಿಜ್ಞಾನ, ಕೃಷಿ, ಇಂಜಿನಿಯರಿಂಗ್ ಮತ್ತು ಕೈಗಾರಿಕಾ ವಿನ್ಯಾಸ ಕ್ಷೇತ್ರಗಳಲ್ಲಿ ಮಹತ್ವದ ಅಧ್ಯಯನದ ವಿಷಯವಾಗಿ ಹೊರಹೊಮ್ಮುತ್ತಾ ಐತೆ. ಅಕ್ಕಿಯ ಕಣಗಳು ಕಣ ಪದಾರ್ಥಗಳು ಅಂದರೆ ಗ್ರ್ಯಾನ್ಯುಲರ್ ಮೆಟೀರಿಯಲ್ಸ್ ಅನ್ನುವ ಒಂದು ವಿಶೇಷ ವರ್ಗಕ್ಕೆ ಸೇರುತ್ತೆ. ಮಣ್ಣು, ಮರಳು, ಸಕ್ಕರೆ, ಬೇಳೆ, ಕಾಫಿ ಬೀಜಗಳು, ಅಕ್ಕಿ ಕಣಗಳ ರೂಪದಲ್ಲಿರುವ ಎಲ್ಲವೂ ಕೂಡ ಇದೇ ವರ್ಗಕ್ಕೆ ಸೇರಿದ್ದಾರೆ. ಒಂದು ಕಾಳು ಘನ ಪದಾರ್ಥ, ಒಂದು ಕಾಳು ಮತ್ತು ಕಣ ಘನ ಪದಾರ್ಥ ಆಗಿದ್ದರೂ ಕೂಡ ರಾಶಿಯಾಗಿದ್ದಾಗ ಅದು ಸಂಪೂರ್ಣ ಘನನೂ ಅಲ್ಲ, ಸಂಪೂರ್ಣ ದ್ರವನೂ ಅಲ್ಲ. ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಸುರಿದಾಗ ಅದು ನೀರಿನಂತೆ ಹರಿತೈತೆ ಮತ್ತು ಒಂದು ನಿರ್ದಿಷ್ಟ ಆಕಾರದಲ್ಲಿ ನಿಂತುಕೊಳ್ತೈತೆ. ಆದರೆ ಅದರ ಮೇಲೆ ನಿಂತಿರೋದು ಗಟ್ಟಿಯಾದ ಮೇಲ್ಮೈನಂತೆ ವರ್ತಿಸ್ತದೆ. ಈ ಕಾರಣದಿಂದ ಕಾಳುಗಳ ಪದಾರ್ಥಗಳನ್ನು, ಕಣ ಪದಾರ್ಥಗಳನ್ನ ವಿಜ್ಞಾನಿಗಳು ಪದಾರ್ಥದ 4ನೇ ಸ್ಥಿತಿ ಅಂತ ಕೆಲವು ಸಲ ರೂಪಕವಾಗಿ ಕರೀತಾರೆ. ಅಕ್ಕಿಯ ಅತ್ಯಂತ ಕುತೂಹಲಕಾರಿ ಗುಣಗಳಲ್ಲಿ ಒಂದು ಜಾಮೀನ್ ಅಂದರೆ ಇರುಕಲಾಗೋದು, ಇರುಕು ಪರಿಣಾಮ ಅಂತ ಹೇಳ್ಬೋದು. ಒಂದು ಕೊಳವೆ ಅಥವಾ ಸಣ್ಣ ತೂತಿನ ಮೂಲಕ, ರಂಧ್ರದ ಮೂಲಕ ಅಕ್ಕಿಯನ್ನು ಹೊರ ಹಾಕೋದಕ್ಕೆ ಪ್ರಯತ್ನ ಮಾಡಿದಾಗ ಕಾಳುಗಳು ಒಂದಕ್ಕೊಂದು ಸಿಕ್ಕಿ ಹಾಕ್ಕೊಂಡು ಹರಿಯೋದು ನಿಂತುಕೊಳ್ಳುತ್ತೆ. ಈ ಸಮಯದಲ್ಲಿ ಈ ಅಕ್ಕಿಯ ಕಾಳುಗಳು ಒಂದು ಕಮಾನು ಆರ್ಚ್ ರಚನೆಯಂತೆ ಒಂದನ್ನು ಒಂದು ಹೊಡೆದು ಒಂದನ್ನು ಒಂದು ಹಿಡ್ಕೊಂಡು ಭದ್ರವಾಗಿ ನಿಂತಿರ್ತವೆ. ಹೊರಗಿನಿಂದ ನೋಡಿದರೆ ಅಕ್ಕಿ ದ್ರವದಂತೆ ಕಾಣ್ತೈತೆ, ಆದರೆ ಜಾಮೀನ್ ಇರುಕು ಸಂಭವಿಸಿದ ತಕ್ಷಣ ಅದು ಘನಗೋಡೆಯಂತೆ ವರ್ತಿಸ್ತದೆ. ಧಾನ್ಯ ಸಂಗ್ರಹಣಾ ಗೋದಾಮುಗಳು ಮತ್ತು ಸೈಲೋಗಳ ವಿನ್ಯಾಸದಲ್ಲಿ ಈ ಪರಿಣಾಮ ಒಂದು ದೊಡ್ಡ ಸಮಸ್ಯೆ ಆಗೈತೆ. ಇನ್ನು ವಿಚಿತ್ರವಾದದ್ದು ಅಕ್ಕಿ ಮೇಲೆ ಅಂತ ಹೇಳಿದರೆ, ಅಕ್ಕಿ ಮೇಲೆ ಒತ್ತಡವನ್ನು ಹೆಚ್ಚಿಸಿದಾಗ ಕಂಡು ಬರ್ತಕ್ಕಂಥ ಪರಿಣಾಮಗಳು. ಒಂದು ಅಕ್ಕಿ ಚೀಲದ ಮೇಲೆ ನೀವು ಒತ್ತಡ ಏರಿದ್ರೆ ಆ ಒತ್ತಡ ಎಲ್ಲ ಕಾಳುಗಳಿಗೂ ಸಮಾನವಾಗಿ ಹಂಚಿಕೆ ಆಗೋದಿಲ್ಲ. ಕೆಲವು ಕಾಳುಗಳು ಹೆಚ್ಚಿನ ಒತ್ತಡವನ್ನು ಹೊರತವೆ ಮತ್ತು ಅವುಗಳ ನಡುವೆ ಕಾಣದೇ ಇರತಕ್ಕಂಥ ಬಲದ ಮಾರ್ಗಗಳು ರೂಪುಗೊಳ್ತವೆ. ಇದರಿಂದ ಒತ್ತಡದ ಹಂಚಿಕೆ ಅಸಮಾನವಾಗಿರುತ್ತೆ, ಸಮಾನವಾಗಿರೋದಿಲ್ಲ. ಈ ಗುಣದಿಂದ ದೊಡ್ಡ ಧಾನ್ಯ ಸಂಗ್ರಹಗಳ ಟ್ಯಾಂಕ್ಗಳ ಗೋಡೆ ಮೇಲೆ ಅಂದರೆ ಸೈಲೋಗಳ ಮೇಲೆ ಅನಿರೀಕ್ಷಿತವಾದಂಥ ಒತ್ತಡ ಕೂಡ ಉಂಟಾಗ್ಬೋದು. ಸಿವಿಲ್ ಇಂಜಿನಿಯರ್ಗಳು ಇಂಥ ಒತ್ತಡಗಳನ್ನು ವಿನ್ಯಾಸ ಮಾಡಬೇಕಾದ್ರೆ, ಸೈಲೋಗಳನ್ನ ವಿನ್ಯಾಸ ಮಾಡಬೇಕಾದ್ರೆ ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ. ಅಕ್ಕಿಯ ಉದ್ದನೆ ಆಕಾರ ಕೂಡ ಇದರ ವಿಚಿತ್ರವಾದ ವರ್ತನೆಗೆ ಕಾರಣ ಆಗೈತೆ. ಮುರಳಿನ ಕಣಗಳು ಬಹುತೇಕ ದುಂಡಿಗಿದ್ದರೆ ಅಕ್ಕಿಯ ಕಾಳುಗಳು ಉದ್ದವಾಗಿರ್ತವೆ. ಹೆಚ್ಚಿನ ಒತ್ತಡದಲ್ಲಿ ಒಂದಕ್ಕೊಂದು ಅಡ್ಡವಾಗಿ ಸಿಲುಕಿ ಗಟ್ಟಿಯಾದ ಒಂದು ಜಾಲವನ್ನು ರಚಿಸ್ತವೆ. ಪರಿಣಾಮವಾಗಿ ಅಕ್ಕಿಯ ರಾಶಿ ಕೆಲವೊಮ್ಮೆ ಸುಲಭವಾಗಿ ಹರಿಯೋದಿಲ್ಲ. ಇದೇ ಕಾರಣದಿಂದ ಅಕ್ಕಿ, ಗೋಧಿ ಅಥವಾ ಜೋಳದಂಥ ಧಾನ್ಯಗಳ ಹರಿವಿನ ಗುಣಗಳು ಬೇರೆ ಬೇರೆಯೇ ಆಗಿರ್ತವೆ. ಇತ್ತೀಚಿನ ಸಂಶೋಧನೆಗಳ ವಿಜ್ಞಾನಿಗಳು ಅಕ್ಕಿಯ ರಾಶಿಯನ್ನು ಕಂಪನಗಳಿಗೆ ಒಳಪಡಿಸಿದಾಗ ಅಂದರೆ ವೈಬ್ರೇಟ್ ಮಾಡಿದಾಗ ಇನ್ನೊಂದು ವಿಚಿತ್ರ ಪರಿಣಾಮವನ್ನು ಗಮನಿಸಿದರು. ದೊಡ್ಡ ಕಾಳುಗಳು ಮೇಲುಮೈಗೆ ಬಂದು ಸಣ್ಣ ಕಾಳುಗಳು ಕೆಳಗಿಳಿತವೆ. ಇದನ್ನು ಬ್ರೆಜಿಲ್ ಕಾಯಿ ಪರಿಣಾಮ, ಬ್ರೆಜಿಲ್ ನೆಟ್ ಎಫೆಕ್ಟ್ ಅಂತ ಕರೀತೈತೆ. ಮಿಶ್ರ ಧಾನ್ಯಗಳನ್ನ ಸಾಗಿಸಬೇಕಾದ್ರೆ ಅಥವಾ ಸಂಗ್ರಹಿಸಬೇಕಾದ್ರೆ ಈ ಪರಿಣಾಮ ಬಹಳ ಮಹತ್ವವನ್ನು ಪಡಿತೈತೆ. ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುವನ್ನು ಗಟ್ಟಿಯಾಗಿ ಮತ್ತು ವೇಗವಾಗಿ ನಾವು ಒತ್ತಿದಾಗ ಅದು ಗಟ್ಟಿಯಾಗ್ತದೆ ಅಥವಾ ಆ ಒತ್ತಡವನ್ನು ಪ್ರತಿರೋಧನ ಮಾಡ್ತದೆ. ಉದಾಹರಣೆಗೆ ಮರಳು ಅಥವಾ ಯಾವುದೇ ಹಿಟ್ಟಿನ ಮಿಶ್ರಣವನ್ನು ನಾವು ವೇಗವಾಗಿ ಒತ್ತಿದರೆ ಅದು ಕಲ್ಲಿನಂತೆ ಗಟ್ಟಿಯಾಗ್ತದೆ. ಆದರೆ ವಿಜ್ಞಾನಿಗಳು ಇತ್ತೀಚೆಗೆ ಅಕ್ಕಿಯ ಕಾಳುಗಳನ್ನು ಒಟ್ಟಿಗೆ ಸೇರಿಸಿ ಒತ್ತಡಕ್ಕೆ ಒಳಪಡಿಸಿದಾಗ ಅದು ಈ ನಿಯಮಕ್ಕೆ ವಿರುದ್ಧವಾಗಿ ಅತ್ಯಂತ ವಿಚಿತ್ರವಾದಂಥ ಭೌತಿಕ ಗುಣಗಳನ್ನ ಪ್ರದರ್ಶನ ಮಾಡಿದೆ ಅಂತ ಗೊತ್ತಾಗಿದೆ. ಈ ವಿಶಿಷ್ಟ ಭೌತಿಕ ವಿದ್ಯಮಾನವನ್ನು ವಿಜ್ಞಾನದಲ್ಲಿ ರೇಟ್ ಸಾಫನಿಂಗ್ ಅಂತ ಕರೀತಾರೆ. ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದ ಸಂಶೋಧಕರ ಪ್ರಕಾರ ಒಟ್ಟಿಗೆ ನಿಕಟವಾಗಿ ಜೋಡಿಸಲ್ಪಟ್ಟಂಥ ಅಕ್ಕಿಯ ಕಾಳುಗಳ ಮೇಲೆ ಒತ್ತಡ ಬಿದ್ದಾಗ
ಒತ್ತಡವನ್ನು ಹೇರಿದಾಗ ಅವುಗಳ ವರ್ತನೆಯಲ್ಲಿ ಬದಲಾವಣೆಗಳಾಗ್ತವೆ. ಈ ಬದಲಾವಣೆಗಳು ಹಲವು ಹಂತಗಳಲ್ಲಿರ್ತವೆ. ಅಕ್ಕಿ ಕಾಳುಗಳ ಮೇಲೆ ನಿಧಾನವಾಗಿ ಭಾರ ಅಥವಾ ಒತ್ತಡವನ್ನು ಹಾಕಿದಾಗ ಅವುಗಳು ಬಲಶಾಲಿಯಾಗಿ ನಿಲ್ತವೆ ಮತ್ತು ಆ ತೂಕವನ್ನು ಸುಲಭವಾಗಿ ತಡ್ಕೊಳ್ತವೆ. ಅದೇ ಅಕ್ಕಿ ಕಾಳುಗಳ ಮೇಲೆ ಅತ್ಯಂತ ವೇಗವಾಗಿ ಅಥವಾ ಹಠಾತ್ತನೆ ಒತ್ತಡವನ್ನು ಹಾಕಿದರೆ ಅವು ಗಟ್ಟಿಯಾಗಲು ಬರೆದು ಅತ್ಯಂತ ಮೃದುವಾಗ್ತವೆ ಮತ್ತು ದುರ್ಬಲಗೊಳ್ಳುತ್ತವೆ. ಹೆಚ್ಚಿನ ವಸ್ತುಗಳು ವೇಗದ ಹೊಡೆತಕ್ಕೆ ಗಟ್ಟಿಯಾಗ್ತವೆ ಹೊರತು ಈ ರೀತಿ ತಕ್ಷಣವೇ ತಮ್ಮ ಶಕ್ತಿಯನ್ನು ಬಲವನ್ನು ಕಳೆದುಕೊಂಡು ಮೃದುವಾಗೋದಿಲ್ಲ. ಅಕ್ಕಿಯ ವಿಲಕ್ಷಣ ಸ್ವಭಾವ ವಿಜ್ಞಾನಿಗಳನ್ನು ಸೋಜಿಗೆಗೊಳಿಸೈತೆ. ಕಣಗಳ ಭೌತ ವಿಜ್ಞಾನ ನಿಯಮದ ಪ್ರಕಾರ ಈ ವಿದ್ಯಮಾನ ಅಕ್ಕಿ ಕಾಳುಗಳ ನಡುವಿನ ಘರ್ಷಣೆ ಅಂದರೆ ಇಂಟರ್ನಲ್ ಫ್ರಿಕ್ಷನ್ ಕಾರಣ ಆಗೈತೆ. ಅಕ್ಕಿ ಕಾಳುಗಳನ್ನ ನಿಧಾನವಾಗಿ ಒತ್ತಿದಾಗ ಅವುಗಳ ಆಕಾರ ಮತ್ತು ಮೇಲ್ಮೈ ಘರ್ಷಣೆಯಿಂದ ಅಕ್ಕಿ ಕಾಳುಗಳ ನಡುವೆ ಆಂತರಿಕ ಶಕ್ತಿಯ ಸರಪಣಿಗಳು ಅಂದರೆ ಫೋರ್ಸ್ ಚೇನ್ಸ್ ಸೃಷ್ಟಿಯಾಗ್ತವೆ. ಇವು ಇಡೀ ಭಾರವನ್ನು ಹೊರ್ತವೆ. ಅಂದರೆ ಒತ್ತಡವನ್ನು ತಕ್ಷಣವೇ ಮತ್ತು ವೇಗವಾಗಿ ಹಾಕಿದಾಗ ಅಕ್ಕಿ ಕಾಳುಗಳ ನಡುವಿನ ಘರ್ಷಣೆ ಇದ್ದಕ್ಕಿದ್ದಂತೆ ಕುಸ್ತೋಗ್ಬಿಡುತ್ತೆ, ತೀವ್ರವಾಗಿ ಕುಸ್ತೋಗುತ್ತೆ. ಇದರಿಂದಾಗಿ ಆಂತರಿಕ ಶಕ್ತಿಯ ಸರಪಳಿಗಳು ಮುರಿದು ಬೀಳ್ತವೆ. ಅಕ್ಕಿ ಕಾಳುಗಳು ಒಂದರ ಮೇಲೊಂದು ಜಾರತೊಡಗುತ್ತವೆ. ಇದರ ಪರಿಣಾಮವಾಗಿ ಇಡೀ ವ್ಯವಸ್ಥೆ ಕ್ಷಣ ಮಾತ್ರದಲ್ಲಿ ದುರ್ಬಲಗೊಳ್ತದೆ. ವಿಜ್ಞಾನಿಗಳು ಅಕ್ಕಿಯ ಈ ವಿಚಿತ್ರ ಭೌತ ಗುಣವನ್ನು ಕೇವಲ ಒಂದು ಕುತೂಹಲವಾಗಿ ನೋಡದೆ ಇದನ್ನು ಬಳಸಿ ಹೊಸ ತಂತ್ರಜ್ಞಾನ ಅಂದರೆ ಸ್ಮಾರ್ಟ್ ಮೆಟೀರಿಯಲ್ಸ್, ಜಾಣ ಸಾಮಗ್ರಿಗಳನ್ನು ವಿನ್ಯಾಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಯಂ ಹೊಂದಾಣಿಕೆಯ ರೋಬೋಟ್ಗಳು ಅಂದರೆ ಸೆಲ್ಫ್ ಕರೆಕ್ಟಿಂಗ್ ಸಾಫ್ಟ್ ರೋಬೋಟ್ಗಳು ಯಾವುದೇ ಎಲೆಕ್ಟ್ರಾನಿಕ್ಸ್ ಅಥವಾ ಸೆನ್ಸಾರ್ಗಳಿಲ್ಲದೆ ಕೇವಲ ಭೌತಿಕ ಒತ್ತಡದ ವೇಗಕ್ಕೆ ತಕ್ಕಂತೆ ತನ್ನ ಗಟ್ಟಿತನವನ್ನು ತಾವೇ ಬದಲಾಯಿಸ್ಕೊಳ್ತಕ್ಕಂಥ ರೋಬೋಟ್ಗಳನ್ನ ತಯಾರು ಮಾಡೋದಕ್ಕೆ ಈ ತತ್ವವನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಪಘಾತ ನಡೀತಕ್ಕಂಥ ತಡೆಗಟ್ಟತಕ್ಕಂಥ ರಕ್ಷಣಾ ಕವಚಗಳನ್ನು ಈ ಅಕ್ಕಿಯ ನಡವಳಿಕೆಯನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲಾಗ್ತಾ. ಅಪಘಾತಗಳು ನಡೆದಾಗ ತಕ್ಷಣವೇ ತರಂಗಗಳನ್ನ ಹೀರಿಕೊಂಡು ಮೃದುವಾಗುವ ಮತ್ತು ಸಾಮಾನ್ಯ ಸಂದರ್ಭದಲ್ಲಿ ಗಟ್ಟಿಯಾಗುವ ಹೆಲ್ಮೆಟ್ಗಳು ಹಾಗೂ ಆಟದ ಸುರಕ್ಷಿತ ಸಾಧನಗಳನ್ನ ಸೇಫ್ಟಿ ಗೇರ್ಗಳನ್ನ ತಯಾರಿಸೋದಕ್ಕೆ ಅಕ್ಕಿಯ ಈ ತತ್ವವನ್ನು ಬಳಸ್ಕೊಳ್ಳಲಾಗ್ತಾ ಇದೆ. ವಿಜ್ಞಾನಿಗಳು ಅಕ್ಕಿಯನ್ನು ಮರಳಿನೊಂದಿಗೆ ಅಂದರೆ ಮರಳು ವೇಗವಾಗಿ ಗೊತ್ತಿದಾಗ ಗಟ್ಟಿ ಆಗ್ತೈತೆ ಬೆರೆಸಿ ಕಲಬೆರಕೆ ಮಾಡಿ ಈ ರೀತಿಯ ಸ್ಮಾರ್ಟ್ ಕವಚಗಳನ್ನ ರೂಪಿಸ್ತಾ ಇದ್ದಾರೆ. ಅಕ್ಕಿಯ ವಿಶಿಷ್ಟ ಗುಣಗಳು ಕೇವಲ ಅಡಿಗೆ ಮನೆಯ ಕುತೂಹಲ ಅಲ್ಲ. ಕಾಳು ಸಂಗ್ರಹಣೆಯ ವ್ಯವಸ್ಥೆಗಳು, ಆಹಾರ ಸಂಸ್ಕರಣೆ ಕೈಗಾರಿಕೆಗಳು, ಕೃಷಿ ಯಂತ್ರಗಳು, ಹಾಗೆಯೇ ಔಷಧ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಪುಡಿಯ ಹರಿವಿನ ಅಧ್ಯಯನಗಳಿಗೂ ಕೂಡ ಇದು ಒಂದು ದಾರಿಯನ್ನು ತೋರಿಸ್ತದೆ. ಭೂಮಿಯ ಕುಸಿತ, ಹಿಮ ಕುಸಿತ ಮತ್ತು ಜನಸಂದಣಿಯ ಚಲನೆಯಂಥ ದೊಡ್ಡ ಪ್ರಮಾಣದ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಣ ಪದಾರ್ಥಗಳ ಭೌತ ವಿಜ್ಞಾನ ಅಂದರೆ ಪಾರ್ಟಿಕಲ್ ಮೆಟೀರಿಯಲ್ ಫಿಸಿಕ್ಸು ನಮಗೆ ನೆರವಾಗ್ತದೆ. ಹೀಗಾಗಿ ನಾವು ಪ್ರತಿದಿನ ಸೇವಿಸುವ ಅಕ್ಕಿ ಕೇವಲ ಆಹಾರ ಮಾತ್ರ ಅಲ್ಲ, ಅದು ಭೌತ ವಿಜ್ಞಾನದ ಹಲವಾರು ಗುಟ್ಟುಗಳನ್ನು ತನ್ನೊಳಗಡೆ ಅಡಗಿಸಿಕೊಂಡಿರುವ ಅದ್ಭುತ ಕಾಳಾಗಿದೆ. ಒತ್ತಡದ ಅಡಿಯಲ್ಲಿ ಅದು ಕೆಲವೊಮ್ಮೆ ನೀರಿನಂತೆ, ದ್ರವದಂತೆ, ಕೆಲವೊಮ್ಮೆ ಘನದಂತೆ, ಮತ್ತೆ ಕೆಲವು ಸಲ ಎರಡರ ನಡುವಿನ ವಿಚಿತ್ರ ಸ್ಥಿತಿಯಲ್ಲಿ ವರ್ತಿಸ್ತದೆ. ಈ ಅಸಾಮಾನ್ಯ ಗುಣನೆ ಅಕ್ಕಿಯನ್ನು ವಿಜ್ಞಾನಿಗಳ ದೃಷ್ಟಿಯಲ್ಲಿ ಸಾಮಾನ್ಯ ಕಾಳಿನಿಂದ ಅಸಾಮಾನ್ಯ ಸಂಶೋಧನೆಯ ಸಾಮಗ್ರಿಯಾಗಿ ಪರಿವರ್ತವಾಗಂತೆ ಮಾಡುತ್ತೆ. ದೈನಂದಿನ ಜೀವನದಲ್ಲಿ ನಾವು ಗಮನಿಸುವ ಅದೆಷ್ಟೋ ಸಂಗತಿಗಳ ಹಿಂದೆ ಅದ್ಭುತವಾದ ಭೌತ ವಿಜ್ಞಾನದ ತತ್ವಗಳಿರ್ತವೆ. ಆ ಭೌತ ವಿಜ್ಞಾನದ ತತ್ವಗಳನ್ನು ಅರಿತುಕೊಂಡು ವಿಜ್ಞಾನಿಗಳು ಸಂಶೋಧನೆಗಳನ್ನು ಮುಂದುವರಿಸಿ ಮಾನವ ಬಳಕೆಗೆ ಬರುವ ವಿಶಿಷ್ಟ ತಂತ್ರಜ್ಞಾನವನ್ನು ಮತ್ತು ಸಾಧನ ಸಲಕರಣೆಗಳನ್ನು ರೂಪಿಸ್ತಾರೆ. ಅಕ್ಕಿಯಂತೆ ಹಲವು ವಿಶಿಷ್ಟ ಗುಣಗಳನ್ನು ಹೊಂದಿರತಕ್ಕಂಥ ಇತರ ಸರಕು ಮತ್ತು ಇಂಜಿನಿಯರಿಂಗ್ ಸಾಮಗ್ರಿಗಳ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.